ಬಸವಣ್ಣವರು 12ನೇ ಶತಮಾನದಾಗ ಹೋಗಿದ್ದಾರೆ. ಅದು ಇವತ್ತು ಕೂಡ ಅವರನ್ನು ನೆನೆಸ್ಕೋತೀವಿ. ಹಾಗಿದ್ರೆ ಇವತ್ತು ಸಿದ್ದೇಶ್ವರ ಅಪ್ಪ ನಾವು ಎಲ್ಲಿವರೆಗೆ ನೆನೆಸ್ಕೋತೀವಿ ಅಂತಂದ್ರೆ ಮುಂಚಿನ ಒಂದು 1000 ವರ್ಷವರೆಗೂ ನೆನೆಸ್ಕೊಳ್ತೀವಿ. ನಾವು ನೆನೆಸ್ಕೊಳ್ತೀವೋ ಇಲ್ಲೋ ಅನ್ನುವಂಥದ್ದನ್ನ ನಾನು ಹೇಳೋ ಮಾತಿನ ಮೇಲೆ ನೀವೇ ನಿರ್ಧಾರ ಮಾಡಬೇಕು ಅಂತ ಅನ್ಸ್ಕೊಳ್ತಾ ಇರುವಂತ ಸಿದ್ದೇಶ್ವರ ಅಪ್ಪ ವಿಚಾರ ಬಿಟ್ಟು ಮತ್ತೊಂದು ಏನಿಲ್ಲ. ನಾನು ಕೃಷಿ ಅಧಿಕಾರಿ ಅಂತ 10 ವರ್ಷ ಸೇವೆಯನ್ನ ಮಾಡಿರೋದು. ಒಂದು 2 ಕಾರ್ಯಕ್ರಮಕ್ಕೆ ಅಪ್ಪರು ನಾನೇ ಸ್ವತಃ ಕರೆದಿರೋದು ಮತ್ತು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರೋದು. ಅವರೇ ಸ್ವತಃ ಅವ್ರ ಜೊತೆಗೆ ಕರ್ಕೊಂಡು ಬಂದಿರೋದು. ಒಂದು 3ನೇ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಅವ್ರು ಹೋದಾಗ ಅವ್ರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಹೋದ್ರು, ನಮಗೂ ಕರೆಯಲಿಲ್ಲ. ಅವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಅಪ್ಪ ಅವರು ಇಂಗೇಜ್ ಆದ್ಮೇಲೆ ಒಂದು 4 ದಿವಸಕ್ಕೆ ಈ ಕೇವಲ ಭಾರತ ಅಲ್ಲ, ದೇಶದ ಭವಿಷ್ಯ ಸಿದ್ದೇಶ್ವರ ಅಪ್ಪ ಅವ್ರ ಮೇಲೆ ನಿಂತಿದ ಅನ್ನೋದು ಸ್ಪಷ್ಟ ಆಯ್ತು. ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಮನೆಗೆ ನಮ್ಗೆ ಕರ್ಕೊಂಡ್ಬೇಕು. ಸಿದ್ದೇಶ್ವರ ಅಪ್ಪ ಅವ್ರು ಏನು ಬಾಲ್ಯಗಳು 14 ವರ್ಷ ಕಳೆದಿದ್ರು. ಉದ್ದೇಶ ಏನು ಅಂತಂದ್ರೆ ಜೋಡೆತ್ತಿನ ಕೃಷಿಕರು ಪ್ರತಿ ಗ್ರಾಮಗಳಲ್ಲಿ ಉಳಿಬೇಕು ಮತ್ತು ಅವ್ರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನೋದು. ಅವ್ರ ಬಿತ್ತಗಿ ಗ್ರಾಮ ಕೇವಲ 16 ಜೋಡಿ ಎತ್ತುಗಳಿರೋದ್ರೆ 14 ಜನ ಇರೋದು. 16 ದಿನ ಸಂಖ್ಯೆ ಹೆಚ್ಚಿಗೆ ಆಗಬೇಕು, ಕಡಿಮೆ ಆಗಬಾರ್ದು ಅಂತೇಳಿ ಒಂದು ಸಂಘಟನೆ ನಿರ್ಧಾರ ಮಾಡಿದ್ವಿ. ಮುಂದೆ ಅಪ್ಪೋರ್ ಒಂದು ಅನುಷ್ಠಾನ ಕುಂದಿರುವಂತಹ ಒಂದು ಸ್ಥಳ ಇದೆ, ಸನ್ಯಾಸಕರ ಮಠ ಅಂತ. ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ತಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋಕೆ ಮೂಲ ಕಾರಣನೇ ಆ ಸನ್ಯಾಸಕರ ಮಠ ಅಂತ. ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಮುಂದೆ ಹೋಗಿ ಇದು ಎಲ್ಲಿ ಹೋಯಿತು ಅಂತಂದ್ರೆ ಈಗ ಎಲ್ಲಿ ಸಿದ್ದರಾಮೇಶ್ವರನಿಗೆ ನಿಂತಿದ್ದಾರೆ ಶ್ರೀಶೈಲ ಮಲೈವರೆಗೆ ಹೋಗಿರೋದು. ಶ್ರೀಶೈಲ ಜಗದ್ಗುರು ಸನ್ನಿಧಾನದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಾವು ಶ್ರೀಶೈಲದಲ್ಲಿ 2 ವರ್ಷ ಮಾಡ್ಕೊಂಡು ಬಂದಿರೋದು. ಪೂಜ್ಯ ಶ್ರೀ ಕನ್ನೇರಿ ಅಪ್ಪವರ ಒಂದು ಸಾನ್ನಿಧ್ಯದಲ್ಲಿ ಬಸವ ಬಾಗೇವಾಡಿಯಲ್ಲಿ 1000 ಎತ್ತಿನ ಬಂಡಿಗಳ ಒಂದು ವಿಶೇಷ ದೊಡ್ಡದಾದ ಸಮಾವೇಶವನ್ನು ಮಾಡಿದರು. ಸಾಲುಟಿಯಲ್ಲಿ 108 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಒಂದು ದೊಡ್ಡದಾದಂತಹ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯ ಪತ್ರವನ್ನು ನಾವು ಕಳಿಸಿದ್ದೇವೆ. ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು ಮತ್ತು 10% ಬಜೆಟ್ ಅನ್ನ ಈ ಒಂದು ಜೋಡೆತ್ತಿನ ಕೃಷಿಕರ ಪುನಶ್ಚೇತನಕ್ಕಾಗಿ ಮೀಸಲಿಡಬೇಕು ಸರ್ಕಾರ ಅನ್ನೋದು. ಈ ನಿಟ್ಟಿನ ನಾವು ಪ್ರಯತ್ನವನ್ನು ಮಾಡಿದಾಗ ಸುಮಾರು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಈ ರೀತಿ ಅನೇಕ ಪೂಜೆಗಳು ನಮ್ಮ ಕೈ ಜೋಡಿಸ್ತಾ ಬಂದಿರೋದು. ಇತ್ತೀಚೆಗೆ ನಾವು ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಬಾಲ್ಕಿಯ ಪಟ್ಟದೇವರು ಅವ್ರ ಸಾನ್ನಿಧ್ಯ ವಹಿಸಿ ವಿಶೇಷ ಕಾರ್ಯಕ್ರಮ ಆಯಿತು. ಅದೇ ಪುರಸಭೆ ಬಂದಿವಿ, ಅಲ್ಲಿ ಯುಗನ ಗುರುಮಾಂತ ಸ್ವಾಮೀಜಿಗಳೊಂದು ಸಾನ್ನಿಧ್ಯದಲ್ಲಿ. ಹಾಗಿದ್ರೆ ಇಷ್ಟೆಲ್ಲಾ ಪೂಜೆಗಳಿಗೆ ಜೋಡಿ ಕೂಡಬೇಕಾಗಿತ್ತು ಅಂತಂದ್ರೆ ನಾವು ಕಾರಣನ ನಾವು ಏನೂ ಇಲ್ಲ ಅಂತ ನೆಪ ಎಲ್ಲಾನು ಕೂಡಿಸಿರೋದು ಯಾಕಪ್ಪ ಅಂದ್ರೆ ಪೂಜೆ ಶ್ರೀ ಸಿದ್ದೇಶ್ವರ ಅಪ್ಪನಿಗೆ ಕೂಡಿಸಿರೋದು. ಇವತ್ತು ನೀವೆಲ್ಲ ನೋಡ್ತೀರಿ ಎಷ್ಟೆಲ್ಲ ವೈದ್ಯಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು, ಒಬ್ಬರಿಗೊಬ್ರು ಏನೋ ಅದು ಈ ವಿಷಯ ಅಂತ ಬಂದಾಗ ಎಲ್ಲೋ ಕೂಡಿರುವಂಥದ್ದು ಅಂತ. ಹಾಗಾಗಿ ಕೂಡ ಕಾರಣ ಯಾರಪ್ಪ ಪೂಜೆ ಶ್ರೀ ಸಿದ್ದೇಶ್ವರ ಅಪ್ಪ ಅವರು. ಸಿದ್ದೇಶ್ವರ ಅಪ್ಪ ಕೆಲಸ ಮಾಡ್ತಕ್ಕಂತಿದ್ದಾರೆ, ಅದಕ್ಕಾಗಿ ಇದಕ್ಕೆ ಭಾಗವಹಿಸಬೇಕು ಅನ್ನುವಂಥ ಯಾವುದೇ ಒಂದು ಭಿನ್ನಾಭಿಪ್ರಾಯ ಭೇದ ಭಾವ ಇಲ್ಲದೆ ಅನೇಕ ಪೂಜೆ ಮತ್ತು ನೂರಾರು ಜನ ಪೂಜೆ ಇದಕ್ಕೊಂದು ಕೆಲಸದಲ್ಲಿ ಪಾಲ್ಗೊಂಡಿರೋದು ಮತ್ತು ನಮ್ಮ ಆಶೀರ್ವಾದವನ್ನು ಮಾಡ್ತಾ ಮಾಡ್ತಾ ಬಂದಿರೋದು. ಹಾಗಿದ್ರೆ ಇವತ್ತೆಂತ ಒಂದು ಪರಿಸ್ಥಿತಿ ಏನಿದ್ದೀವಿ, ಇಷ್ಟೆಲ್ಲ ಪೂಜರು ನಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಬಂದ್ರು? ಸಿದ್ದೇಶ್ವರ ಒಬ್ಬರು ಈ ಕಡೆನೇ ರೂಪ ಮುಖ ಮಾಡಿ ಅಂತ ಯಾವುದೋ ರೂಪದಲ್ಲಿ ನಮ್ಗೆ ಯಾಕೆ ಕೂಡಿಸ್ತಾ ಇದ್ದಾರೆ? ನಾವು ಮೊದಲ ಹಂತದಲ್ಲಿ ಎತ್ತ ಕೂಡಿಸ್ಬೇಕು ಅಂತ ಹೋದಾಗ ನೀವು ಯಾವುದೇ ಇರಲಿಲ್ಲ. ಆದ್ರೆ ಇವತ್ತಿನ ದಿವಸ ನಾವು ಯಾವ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತಂದ್ರೆ ಇಡೀ ಜಗತ್ತು 2 ರೀತಿಯಿಂದ ವಿಷಮಯ ಆಗ್ತಾ ಇದೆ. 2 ರೀತಿ ಏನು ಈ ನೀವೇ ವಿಚಾರ ಮಾಡಿ, ವಿಚಾರ ಮಾಡೋಣ. ಮೊದಲನೇ ವಿಷಯ, ಔಷಧಿಗಳಲ್ಲಿ ಇರುವಂತಹ ಮನೆ ಯಾವುದೇ ನೀವೇ ಹೇಳಬೇಕು. ಪ್ರತಿಯೊಬ್ಬರ ಮೇಲೆ ಔಷಧಿ ಇದಾವೆ, ಪ್ರತಿಯೊಬ್ಬರ ಮೇಲೆ ಔಷಧಿ, ಪ್ರತಿಯೊಬ್ಬರ ಮೇಲೆ ಔಷಧಿ ಅಂತಂದ್ರೆ ಪ್ರತಿಯೊಬ್ಬರ ಮೇಲೆಯೂ ಕೂಡ ಒಂದಿಲ್ಲ ಒಂದು ರೋಗ ತುತ್ತಾಗಿದ್ದಾರೆ ಅಂತ ಅರ್ಥ. ಹಾಗಿದ್ರೆ 20 ವರ್ಷಗಳ ಹಿಂದೆ
ಜನರ ಮನೆಯಲ್ಲಿ ಎಷ್ಟು ಔಷಧಿಗಳು ಇರ್ತಾ ಇದ್ವು. ಹಾಗಿದ್ರೆ ಔಷಧಿಗಳ ಇರ್ತಾ ಇದ್ರೆ ಇವತ್ತು ಎಲ್ಲರ ಮನೆ ಔಷಧಿ ಬಂದಾವು. ಹಾಗಿದ್ರೆ 20 ವರ್ಷಗಳ ಹಿಂದೆ ನಮ್ಮ ಮನೆಯಾಗ ಏನಿರ್ತಿದ್ವು ಅನ್ನೋ ವಿಚಾರ. ಏನಿರ್ತಿದ್ವಿ? ಅದೇ ಎತ್ತುಗಳು ಇರ್ತಿದ್ವು. ಹಾಗಿದ್ರೆ ಎಷ್ಟೆಲ್ಲ ಈ ಎತ್ತು ಸಾಕಾಣಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆಯೋ ನಾವೆಲ್ಲರೂ ಕೂಡ ರೋಗದಲ್ಲಿ ಸಾಕ್ತಾ ಇದ್ದೀವಿ. ಹೋಗ್ತೇನೆ ಇದು ಕೇವಲ ನಮ್ಮ ಗ್ರಾಮ ಸಮಸ್ಯೆ ಅಲ್ಲ, ನಮ್ಮ ರಾಜ್ಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಇದು ವಿಶ್ವದ ಸಮಸ್ಯೆ ಆಗಿದೆ. ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಜನ ಈ ರೀತಿ ಅನೇಕ ರೋಗದಿಂದ ಬಳಲ್ತಾ ಇದ್ದಾರೆ. ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಳ್ತಿದ್ದಾರೆ. ಇವತ್ತು ಏನೆಲ್ಲ ನೀವು ಕೇಳ್ತಾ ಇದ್ದೀರಾ ರೈತರ ಘಟನೆಗಳು, ಮೊಬೈಲ್ ತೆಗೆದ್ರೆ ಅಂದ್ರೆ ಅವ್ರು ಇವ್ರು ಕೊಡೋದು ಹೊರಗೊಳ್ಳೋದು. ಯಾಕಂದ್ರೆ ಇದು ಮಾನಸಿಕ ಅಸ್ವಸ್ಥ ಆಗ್ತಾ ಇರೋದು. ಇದೆಲ್ಲ ಮೂಲ ಕಾರಣ ಅಂತಂದ್ರೆ ನಂದಿ ಜೋಡೆತ್ತಿನ ಕೃಷಿ ನಾಶ ಆಗ್ತಾ ಇರೋದು ಅಂತ. ಹಾಗಿದ್ರೆ ಮನೆಯ ಆರೋಗ್ಯ ಬೇಕು ಅಂತಂದ್ರೆ ಮತ್ತೆ ಬೇಕು ನಮಗೆ ಎದ್ದು ಬಿಟ್ಟು ಮತ್ತೊಂದು ಪರ್ಯಾಯವೇ ಇಲ್ಲ. ಎದ್ದು ಬಿಟ್ಟರೆ ಪರ್ಯಾಯವೇ ಇಲ್ಲ. ಇದು ಒಂದೇ ವಿಷಯ. ಇನ್ನು ಎರಡನೇ ವಿಷಯ, ಯಾವಾಗ ತೀವ್ರಗತಿಯಲ್ಲಿ ನಮಗೆ ಆಕ್ರಮಣ ಮಾಡೋದು ಗೊತ್ತಿಲ್ಲ. ಇತ್ತೀಚೆಗೆ ಒಂದು ತಿಂಗಳ 2 ತಿಂಗಳ ಹಿಂದೆ ಕೇವಲ 2-3 ದಿವಸ ಪೆಟ್ರೋಲ್ ಡೀಸೆಲ್ ನಿಂತು ನೀವು ನೋಡಿದ್ದೀರಿ. ಪೆಟ್ರೋಲ್ ಬಂದ್ರೆ ಅನೇಕ ಜನರು ಸಾಲ ನಿಂತಿಸಿ ಈ ಒಂದು ಏನು ಕ್ಯಾನ್ ತಗೊಂಡು ಅವರು ಹೊಡೆದಾಡ್ತಾ ಇರೋದು ನೋಡಿದ್ರಲ್ಲ ಮಾಧ್ಯಮದಲ್ಲಿ. ಕೇವಲ 2-3 ದಿವಸದಿಂದ ಮಾತ್ರ ಆಗಿರೋದು. ಹಾಗಿದ್ರೆ ಈ ಪೆಟ್ರೋಲ್ ಡೀಸೆಲ್ ಮತ್ತೆ ಬರ್ತಾ ಇದೆ. ಹಾಗೆ ಎಲ್ಲಿವರೆಗೆ ಬರುತ್ತೆ? ಎಲ್ಲಿವರೆಗೆ ಬರ್ತದೆ ಅಂದ್ರೆ ಎಲ್ಲಿವರೆಗೆ ಆ ಪ್ರಾಣಿಗಳೆಲ್ಲ ಅಷ್ಟೇ ಬರೋದು ಅಂತ. ಈ ಭೂಮಿ ಮೇಲೆ ಇರುವುದೇ ಇನ್ನೊಂದು 15-20 ವರ್ಷ ಮಾತ್ರ ಇರೋದು ಪೆಟ್ರೋಲ್ ಡೀಸೆಲ್ ಭೂಮಿ ಒಳಗೆ. ಅದು ಮುಗಿದು ಅಂದ್ರೆ ಹೆಂಗೆ? ಪೆಟ್ರೋಲ್ ಡೀಸೆಲ್ ಇಲ್ಲ, ಈಗ ಎತ್ತುಗಳಿಲ್ಲ, ಪರಿಸ್ಥಿತಿ ಹೆಂಗ? ಮತ್ತೆ ಅಲ್ಲಿಂದ ಹೋಗೋದ್ರೆ ಯುದ್ಧ ಆಗ್ತಾ ಇರೋದೇ ಪೆಟ್ರೋಲ್ ಡೀಸೆಲ್ ಮಾತ್ರ ಪ್ರಾರಂಭವಾಗಿದೆ. ಇನ್ನೊಂದು ವಾರದಲ್ಲಿ ಮತ್ತೆ ಡಬಲ್ ಆಗ್ಬೋದು. ಒಂದು ದಿವಸಕ್ಕೆ ಜಗತ್ತಿನಲ್ಲಿ 3 ಲಕ್ಷ ವಾಹನಗಳು ಮಾರಾಟ ಆಗ್ತವೆ. ಎಷ್ಟೇ? ಪ್ರತಿ ಒಂದು ದಿವಸಕ್ಕೆ ಭಾರತ ದೇಶದಲ್ಲಿ 70,000 ವಾಹನಗಳು ಎಲ್ಲವೂ ಕೂಡ ಬೀದಿ ಮಾರಾಟ ಆಗ್ತವೆ. ಜಗತ್ತಿನಲ್ಲಿ 6,000 ಟ್ರ್ಯಾಕ್ಟರ್ಗಳು ಪ್ರತಿ ದಿವಸ ಮಾರಾಟ ಆಗ್ತವೆ. ಅದರಲ್ಲಿ ಭಾರತದಲ್ಲಿ 3,000 ಮಾರಾಟ ಆಗ್ತವೆ. ಅಂದ್ರೆ ಅದೇನು? ಪ್ರತಿ ದಿವಸನೂ ಅದೆಲ್ಲ ಪೆಟ್ರೋಲ್ ಡೀಸೆಲ್ ಅವಶ್ಯಕತೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಅಂತ. ಹಾಗಾಗಿ ಇವತ್ತೇನು ಇಷ್ಟೆಲ್ಲ ವಾಹನಗಳು ಬೀದಿಗೆ ಬರ್ತಾ ಇದ್ದಾವೆ, ಅದರ ಆಧಾರವಾಗಿ ನಾವು ಕೃಷಿ ಮಾಡ್ತಾ ಇದ್ದೀವಿ. ಇದು ದಿನ